ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹಾಗಲಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಮನೆಯಲ್ಲಿ ಸುಮಾರು ಸಲ ಈ ಹಾಗಲಕಾಯಿಯನ್ನು ತಿಂದಿರ್ತೀರಾ, ಹಾಗಲಕಾಯಿ ರೆಸಿಪಿನೂ ಕೂಡ ಸುಮಾರು ಮಾಡಿರ್ತೀರಾ. ಆದರೆ ಈ ರೀತಿ ರುಚಿಯಾಗಿರುವಂಥ ಒಂದು ಹಾಗಲಕಾಯಿ ರೆಸಿಪಿನ ತಯಾರಿಸಿ ತಿಂದರೆ ಖಂಡಿತ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ರುಚಿಯಾಗಿ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಲಕಾಯಿ. ಸೊ ಈ ಹಾಗಲಕಾಯಿ ರೆಸಿಪಿನ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನಾನು ಈ ಒಂದು ಹಾಗಲಕಾಯಿ ರೆಸಿಪಿನ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಹಾಗಲಕಾಯಿನ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಈಗ ಸೈಡಲ್ಲಿರೋಂತಹ ಎಡ್ಜಸ್ನ ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ನೋಡಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಲಕಾಯಿ. ಸೊ ಇದನ್ನು ನಾವು ವಾರಕ್ಕೆ ಒಂದು ಸಲ ಆದರೂ ತಿನ್ನಬೇಕು ಅಂತ ಅಂತೀವಿ. ಬಟ್ ಕೆಲವರೆಲ್ಲ ಹಾಗಲಕಾಯಿ ರೆಸಿಪಿ ಅಂದರೆ ಅಪ್ಪ ಬೇಡಪ್ಪ ತುಂಬಾ ಕಹಿಯಾಗಿರುತ್ತೆ, ಇದನ್ನು ತಿನ್ನೋಕ್ಕಾಗಲ್ಲ ಅಂತಾರೆ. ಸೊ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ದಯವಿಟ್ಟು ಆದರೂ ಒಂದು ತಿನ್ನೋಕ್ಕಾಗಲ್ಲ ಅನ್ನೋರು ಕೂಡ ಒಂದು ತಿಂಗಳಿಗೆ ಒಂದು ಸಲ ಆದರೂ ಮಾಡಿಕೊಂಡು ಇದನ್ನು ತಿನ್ನಿ, ತುಂಬಾ ಒಳ್ಳೆಯದು. ಸೊ ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇರಲಿ, ಜಾಸ್ತಿ ತೆಳ್ಳಗೆ ಬೇಡ. ಈ ರೀತಿ ಸ್ವಲ್ಪ ಸ್ವಲ್ಪ ದಪ್ಪ ಇದ್ದರೆ ಸಾಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿರುವಂತಹ ಹಾಗಲಕಾಯಿ ಪೀಸಸ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸೊ ತಟ್ಟೆಗೆ ಹಾಕಿದ ನಂತರ ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಇವಾಗ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಂತೂ ಇಷ್ಟಪಡೋದೇ ಇಲ್ಲ, ಕಹಿ ಇರುತ್ತೆ ತಿನ್ನಲ್ಲ ಅಂತಾರೆ. ದಯವಿಟ್ಟು ಸ್ವಲ್ಪ ಅದನ್ನೇ ನಾವು ಡಿಫ್ರೆಂಟ್ ಟೈಪಲ್ಲಿ ಮಾಡಿಕೊಟ್ರೆ ಮಕ್ಕಳು ಖಂಡಿತ ಒಂದು 2 ಪೀಸ್ ಆದರೂ ತಿಂದೇ ತಿಂತಾರೆ. ಈ ರೀತಿಯಾಗಿ ರುಚಿಯಾಗಿರುವಂಥ ಒಂದು ಹಾಗಲಕಾಯಿ ರೆಸಿಪಿನ ಖಂಡಿತ ತಯಾರಿಸಿ. ಇದಂತೂ ತುಂಬಾ ಟೇಸ್ಟಿ ಇರುತ್ತೆ. ಸೊ ನೋಡಿ, ಈ ರೀತಿ ನಾನು ಕೈಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಇಡ್ತಾ ಇದ್ದೀನಿ. ಏನಕ್ಕೆ ಇಡಬೇಕು ಅಂದರೆ ಈ ರೀತಿ ನಾವು ಇದನ್ನು ಒಂದು 5ರಿಂದ 10 ನಿಮಿಷ ನಾವು ರೆಸ್ಟಿಗೆ ಇಡಬೇಕು. ಯಾಕೆ ಅಂತಂದರೆ 10 ನಿಮಿಷ ರೆಸ್ಟಿಗೆ ಇಟ್ಟರೆ ಇದರಲ್ಲಿರುವಂತಹ ಕಹಿ ಅಂಶ ಇರುತ್ತಲ್ಲ, ಸ್ವಲ್ಪ ಕಹಿ ಇರುತ್ತಲ್ಲ, ಆ ಕಹಿ ಅಂಶ ಬಂದ್ಬಿಡುತ್ತೆ. ಸೊ ಹಾಗಾಗಿ ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಅದನ್ನು ಈ ರೀತಿ ಇಟ್ಟಿದ್ದೆ. ಸೊ ನೋಡಿ, ಇವಾಗ ಸ್ವಲ್ಪ ಅದರಲ್ಲಿ ನೀರೆಲ್ಲ ಬಿಟ್ಕೊಂಡಿರುತ್ತಲ್ವ, ಕಹಿ ಇರೋ ಅಂಶ ಹೋಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ನಾವು ನೀರನ್ನು ಹಿಂಡ್ಕೋಬೇಕು. ಸ್ವಲ್ಪ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನೀರಿರೋ ಅಂಥದ್ದು ಬಂದ್ಬಿಡುತ್ತೆ. ನೋಡಿ, ಹೀಗೆ ನಾವು ಎಲ್ಲದನ್ನು ಕೂಡ ಹಿಂಡಿ ಒಂದು ಬೇರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೋಡ್ಬೋದು ಈಗ ಎಷ್ಟು ನೀರು ಬಂದಿದೆ ಅಂತ ತೋರಿಸ್ತೀನಿ ನಾನಿವಾಗ. ನೋಡಿ, ಸ್ವಲ್ಪ ಕಹಿ ಇದ್ದೇ ಇರುತ್ತೆ, ಹಾಗಲಕಾಯಿ ಕಹಿ ಇದ್ದೇ ಇರುತ್ತಲ್ವಾ. ಸೊ ಮಕ್ಕಳಿಗೆಲ್ಲ ಕೊಟ್ಟಾಗ ಅವರು ತಿನ್ನೋದಿಲ್ಲ ಕಹಿ ಇದ್ದರೆ. ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಕೊಡ್ಬೋದು. ಇಲ್ಲ ನಾವು ಕಹಿ ಅಂಶ ತೆಗೆದಲೇ ಮಾಡ್ಕೊಂಡು ತಿಂತೀವಿ ಅಂದರೆ ಖಂಡಿತ ಹಾಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಈಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ಖಾರಕ್ಕೆ ನಾನು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ನೀವು ಹಾಕ್ಕೊಳ್ಬೋದು. ನಿಮ್ಮ ಒಂದು ರುಚಿಗೆ ಅನುಗುಣವಾಗಿ ಖಾರದ ಪುಡಿನ ಉಪಯೋಗಿಸಿ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗಲಕಾಯಿ ರೆಸಿಪಿನ ತುಂಬ ಸಲ ಖಂಡಿತ ಮನೆಯಲ್ಲಿ ತಯಾರಿಸಿರ್ತೀರ ಫ್ರೆಂಡ್ಸ್. ಒಮ್ಮೆ ಈ ರೀತಿ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಗ್ಯಾರಂಟಿ ನಿಮಗೆ ಅನಿಸುತ್ತೆ. ಇದನ್ನು 100% ಶೋರಾಗಿ ಹೇಳ್ತೀನಿ. ಯಾಕೆಂದರೆ ಸ್ವಲ್ಪನೂ ಕಹಿ ಇಲ್ದಲೇ ರುಚಿಯಾಗಿಯೂ ಇರುತ್ತೆ. ಮತ್ತು ಇದನ್ನು ಸೈಡ್ ಡಿಶ್ ಆಗಿ ನೀವು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆ, ಸೊ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಳೋಣ. ಬೇಕು ಅಂದರೆ ಗರಂ ಮಸಾಲನ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ಒಂದು ಕೋಟೆಡ್ ಬರಬೇಕು ಅಂತ ಹೇಳಿ ನಾನು ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು
ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೇವೆ. ನಾವು ಬೋಂಡ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟು. ಇಲ್ಲಿ 3 ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು. ಸೊ ಅದ್ರ ಮೇಲೆ ಒಂದು ಕೋಟೆಡ್ ಆಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಹಾಗಾಗಿ ಇವಾಗ ಇದ್ರ ಮೇಲೆ ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋದು ಬೇಡ, ಇಷ್ಟೇ ಸಾಕಾಗುತ್ತೆ. ಕೈಯಿಂದ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅಂತಂದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಒಂದು ಕೋಟೆಡ್ ಆಗಿ ಬರ್ತಿಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು, ಇನ್ನೊಂದು 2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿ ತಕ್ಷಣಕ್ಕೆ ಈ ರೆಸಿಪಿನ ನೀವು ಮಾಡ್ಕೋಬೋದು. ಇದನ್ನೇನು ನೀವು ರೆಸ್ಟಿಗೆ ಇಡಬೇಕು ಅಂತ ಏನಿಲ್ಲ. ಸೊ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ, ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ ಕಾಯಲಿ, ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ ನಂತರ ನಾವು ಇವಾಗ ಹಾಗಲಕಾಯಿ ಪೀಸಸ್ನೆಲ್ಲ ಹಾಕ್ಕೊಳ್ಬೇಕು. ನೋಡಿ, ಹಾಗಲಕಾಯಿನ ನಾವು ಮಿಕ್ಸ್ ಮಾಡಿರೋಂತಹ ಹಾಗಲಕಾಯಿ ಪೀಸಸ್ನ ನಾನು ಈ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋಣ. ಸೊ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡು ನಾವು ಇಷ್ಟೇ ಎಣ್ಣೆಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟಿ ಇರುತ್ತೆ. ಇದನ್ನು ನೀವು ಊಟದ ಜೊತೆ ಬೇಕು ಅಂತಂದರೂ ಕೂಡ ಈ ಒಂದು ರೆಸಿಪಿನ ಮಾಡಿ ನೀವು ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಈಗಾಗಲೇ 2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನು ಮತ್ತೆ ಒಂದು ಮುಚ್ಚಳನ ಮುಚ್ಚಿ ಇದ್ರ ಮೇಲೆ 5 ನಿಮಿಷದವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಸೊ 5 ನಿಮಿಷದವರೆಗೂ ಈ ಹಾಗಲಕಾಯಿನ ನಾವು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ನೋಡ್ಬೋದು, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಮತ್ತು ಎಲ್ಲ ಕೂಡ ಡ್ರೈ ಆಗ್ತಿದೆ ಅಲ್ವಾ. ಈ ರೀತಿ ಹಾಗಲಕಾಯಿ ಡ್ರೈನ ನೀವು ಖಂಡಿತ ಮನೆಯಲ್ಲಿ ಒಂದು ಡ್ರೈ ಫ್ರೈನ ಈ ರೀತಿ ತಯಾರಿಸಿ. ಹಾಗಲಕಾಯಿ ಫ್ರೈ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಟೇಸ್ಟಿಯಾಗಿರೋಂಥ ಈ ಥರ ಡ್ರೈ ಆಗಿ ಬೇಕು ಅಂದರೆ ಈ ರೀತಿ ಸ್ವಲ್ಪ ಒಣಗ್ದಂಗೆ ಮಾಡ್ಕೋಬೋದು. ಅಥವಾ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಬೇಯಿಸ್ಬೇಕಾದ್ರೆ ನೀರನ್ನು ಹಾಕ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಗ್ರೇವಿ ಥರ ಇರುತ್ತೆ. ಬಿಟರ್ ಗಾರ್ಡ್ ಫ್ರೈ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು.